ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಅವ್ರು ಕಾಂಗ್ರೆಸ್ ಜೊತೆ ಸ್ವಲ್ಪ ಹೆಚ್ಚಾಗಿ ಓಡಾಡ್ತಾ ಇದ್ರು. ಏನ್ ಹೇಳ್ತೀರಿ? ನೋಡಿ, ಹಿಂದೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಶಿವರಾಮ್ ಹೆಬ್ಬಾರ್ ಅವರು ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಆದರೆ ನನಗೆ ಸೋಮಶೇಖರ್ ಅವರು ಮುಂಚೆಯಿಂದ ಪರಿಚಯ. ಅವರು ನಮ್ಮ ಜೊತೆಯಲ್ಲಿ ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದರು, ಗೆಲುವಾಗಿರಲಿಲ್ಲ. ನಂತರ ಅವರಿಗೆ ಗೆಲುವಾಯಿತು. ಅವರು ಸಚಿವರು ಆಗಿದ್ರು ಅಲ್ಲಿ ಆಪರೇಷನ್ ಕಮಲ ನಡೆದಂಥ ಸಂದರ್ಭದಲ್ಲಿ. ಬಹುಶಃ ಈ ಚುನಾವಣೆ ನಂತರ ಎಲ್ಲೋ ಒಂದು ಕಡೆ ಬಹುಶಃ ಅವರಿಗೆ ಅಲ್ಲಿ ಆ ವ್ಯವಸ್ಥೆ, ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬಹುಶಃ ಅವ್ರಿಗೆ ಸರಿ ಹೋಗಿದೆ ಅಂತ ಕಾಣ್ತದೆ. ಅವರು 2 ವರ್ಷದಿಂದ ಅವರು ಸತತವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ನಿರಂತರವಾಗಿ ಕೆಲವು ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಬಹುಶಃ ಬಿ ಜೆ ಪಿಯಲ್ಲಿ ಅವರು ತೀರ್ಮಾನ ತೊಗೊಂಡಿರ್ಬೋದು, ಇಲ್ಲ ಇವ್ರನ್ನ ಹೊರಗೆ ಹಾಕಬೇಕು ಅಂತಕ್ಕಂಥದ್ದು. ಆದರೆ ಈಗ ಅಮಾನತು ಮಾಡಿದಿದ್ರೆ ಬಹುಶಃ ಅವರು ಯಾವುದೇ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅವರನ್ನು ಉಚ್ಚಾಟನೆ ಮಾಡಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಅವರ ಶಾಸಕ ಸ್ಥಾನಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ಆಗೋದಿಲ್ಲ. ಅವರ ಶಾಸಕ ಸ್ಥಾನದಲ್ಲಿ ಮುಂದುವರಿತಾರೆ, ಆದರೆ ಅವರು ಸ್ವತಂತ್ರವಾಗಿರ್ತಾರೆ. ಅವರು ಯಾರಿಗೆ ಬೇಕಾದ್ರೆ ಅವರು ಬೆಂಬಲ ಕೊಡುವಂಥದ್ದಕ್ಕೆ ಅವರು ಮುಕ್ತವಾಗಿರ್ತಾರೆ. ಬಟ್ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳ್ಳುವಂಥ ಐಡಿಯಾ ಇದೆಯಾ? ನಾನು ಆ ಪ್ರಶ್ನೆ ಬಹುಶಃ ಸ್ವಲ್ಪ ತಾಂತ್ರಿಕವಾಗಿ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಉಚ್ಚಾಟನೆಗೊಂಡಿರ್ತಕ್ಕಂಥವರು ಮತ್ತೊಂದು ಪಕ್ಷಕ್ಕೆ ನೇರವಾಗಿ ಸೇರ್ಬೋದಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಆದರೆ ಬೆಂಬಲ ಕೊಡುವಂಥದ್ದಕ್ಕೆ ಅವರು ಸ್ವತಂತ್ರವಾಗಿ ಶಾಸಕರಾಗಿ ಇರ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಆಲೋಚನೆ, ನನ್ನ ಒಂದು